ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ರೇಖೆಗಳು ಕೋನಗಳು ಎಂಬ ಚಾಪ್ಟರ್ ಅಲ್ಲಿ ಛೇದಕ ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಛೇದಕ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಟ್ರಾನ್ಸ್ವರ್ಸಲ್ ಕೂಡ ಅಂತಾರೆ. ಟ್ರಾನ್ಸ್ವರ್ಸಲ್ ಅಂತಾನು ಹೇಳ್ತಾರೆ. ಛೇದಕ ಅಂದ್ರೆ ಏನು ಮಕ್ಕಳೇ? ಎರಡು ಅಥವಾ ಹೆಚ್ಚಿನ ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸುವ ಒಂದು ರೇಖೆಯನ್ನು ನಾವು ಛೇದಕ ಅಂತ ಕರಿತೇವೆ. ಈಗ ನೀವು ನೋಡ್ತಿರ್ಬೇಕು, ಒಂದು ರಸ್ತೆಯಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ರಸ್ತೆಗಳು ಅಡ್ಡವಾಗಿ ಹಾಯ್ದು ಹೋಗ್ತವೆ. ಹೌದು ಇಲ್ಲ? ಒಂದಕ್ಕೊಂದು ರಸ್ತೆಗಳು ಏನಾಗ್ತವೆ, ಒಂದ್ರ ಮೇಲೆ ಒಂದು ರೇಖೆಗಳು ಕೂಡ್ದ ಹಾಗೆ ನಂತರ ಒಂದು ಅಡ್ಡವಾಗಿಯೂ ಕೂಡ ಹಾಯ್ದು ಹೋಗ್ತಿರ್ತದೆ ರಸ್ತೆ. ಹೌದಾ? ನಂತರ ರೈಲ್ವೆ ಹಲವು ಹಳಿಗಳನ್ನು ಏನಾಗಿರ್ತೈತಿ, ಅಡ್ಡವಾಗಿ ಹಾಯ್ದು ಹೋಗುವಂತದ್ದು ಕೂಡ ಒಂದು ಹಳಿಯನ್ನ ನಾವು ನೋಡಿರ್ತೀವಿ. ಅವೆಲ್ಲ ಏನು ಛೇದಕದ ಒಂದು ಉದಾಹರಣೆ. ಈಗ ನಾನಿಲ್ಲಿ ತೋರಿಸ್ತೀನಿ. ಇದು ಒಂದು ರೈಲ್ವೆ ಹಳಿ ಅಂತ ಅನ್ಕೊಳ್ಳೋಣ, ಈ ರೀತಿ. ಹೌದಾ? ಅದ್ರ ಮೇಲ್ಗಡೆ ಇನ್ನೊಂದು ರೈಲ್ವೆ ಹಳಿ ಬರುತ್ತೆ, ಈ ರೀತಿ. ಹೌದಾ? ಇದು ಒಂದು ಛೇದಕ. ಇದೇ ರೀತಿ ನಾವು ನಾವು ರಸ್ತೆಗಳಿಗೂ ಈ ಉದಾಹರಣೆ ತಗೋಬಹುದು. ಛೇದಕ ಅಂದ್ರೆ ಎರಡು ಅಥವಾ ಹೆಚ್ಚಿನ ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ, ಹಲವಾರು ಬಿಂದುಗಳಲ್ಲಿ, ಇಲ್ಲಿ ಒಂದು ಬಿಂದು ಇದೆ, ಇಲ್ಲಿ 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 ಹೌದಾ, ಹಲವಾರು ಬಿಂದುಗಳಲ್ಲಿ ಛೇದಿಸ್ತದ. ಛೇದಿಸಿದಾಗ ಆ ರೇಖೆಯನ್ನ ನಾವ್ ಏನಂತ ಕರಿತೀವಿ? ಛೇದಕ ಅಂತ ಕರಿತೀವಿ. ಸರಿನಾ? ಈಗ ಈ ರೀತಿ ನನ್ ಕಡೆ ಒಂದು ರೇಖೆ ಇದೆ ಅಂತ ತಿಳ್ಕೋಣ. ಈ ರೀತಿ ನಾನು ಏನ್ ಮಾಡಿದೆ? ಛೇದಕನ್ನ ರಚಿಸಿದೆ. ಹೌದಾ? ಎರಡು ರೇಖೆಗಳನ್ನ ಏನ್ ಮಾಡಿದೆ? ಎರಡು ಬಿಂದುಗಳಲ್ಲಿ ಅದು ಛೇದಿಸಿದೆ. ಸೊ ಇದು ಛೇದಕ ಆಯ್ತು. ಈ ರೀತಿ ಒಂದು ಛೇದಕ ಏನಿದೆ, ಎರಡು ರೇಖೆಗಳನ್ನು ದಾಟಿ ಹೋದಾಗ, ಹೌದಾ, ಬಿಂದುಗಳಲ್ಲಿ ಛೇದಿಸಿದಾಗ ಹಲವಾರು ಕೋನಗಳು ರಚನೆ ಆಗ್ತವೆ. ಅವು ಯಾವ್ಯಾವು ಕೋನಗಳು? ಒಂದಿಷ್ಟು ಕೋನಗಳನ್ನ ಇಲ್ಲಿ ನಾವು ನೋಡೋಣ ಅಂತ. ನೀವು ಇಲ್ಲಿ ಗಮನ ಕೊಟ್ರೆ ಇಲ್ಲಿ ನೋಡ್ಬಹುದು, ಇಲ್ಲಿ ಎರಡು ರೇಖೆಗಳಿದಾವೆ. ಹೌದಾ? ಎರಡು ರೇಖೆಗಳಿದಾವೆ. ಈ ಎರಡು ರೇಖೆಗಳನ್ನ ಏನ್ ಮಾಡಿದೆ ಈ ಛೇದಕ ಇಲ್ಲಿ ಈ ಒಂದು ಬಿಂದು ಮೇಲೆ, ನಂತರ ಈ ಒಂದು ಬಿಂದು ಮೇಲೆ ಛೇದಿಸಿದೆ. ಹೌದೋ ಇಲ್ವೋ? ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಛೇದಕ ಅಂತ ಕರಿತೀವಿ. ಈಗ ಏನಾಗ್ತದೆ, ಕೆಲವೊಂದಿಷ್ಟು ಕೋನಗಳು ಉಂಟಾಗ್ತವೆ. ಅವು ಯಾವ್ಯಾವು ಕೋನಗಳು? ಮೊದಲಿಗೆ ಬರೋದು ಅಂತರ ಕೋನಗಳು ಅಂದ್ರೆ ಯಾವ ಮಕ್ಕಳೇ? ಅಂತರ ಕೋನಗಳು ಅಂದ್ರೆ ಈ ಛೇದಕದ ಒಂದು ಆಂತರಿಕದ ಜಾಗದಲ್ಲಿ ಇರುವಂತದ್ದು. ಅದು ಯಾವ್ಯಾವು ಅಂತಂದ್ರೆ, ಇದೇನ್ ನೋಡ್ಲಿಕ್ಕತ್ತಿರಲ್ಲ, A3 A4 ನಂತರ ಈ ಕಡೆ A5 A6 ಈ ಕಡೆನೂ ಎರಡು ಬರ್ತಾವೆ. ಸೊ ಆಂತರಿಕ ಸೈಡ್ ಅಲ್ಲಿ, ಹೌದಾ, ಇಂಟೀರಿಯರ್ ಸೈಡ್ ಅಂತ ಕರಿತೇವೆ ನಾವು. ಆಂತರಿಕ ಸೈಡ್ ಅಲ್ಲಿ ಇರುವಂತ ಒಂದು ಕೋನಗಳನ್ನು ನಾವು ಅಂತರ ಕೋನಗಳು ಅಂತ ಹೇಳ್ತೀವಿ. ಇಲ್ಲಿ 4 ಆಗಿರ್ತಾವ, ಇಲ್ಲಿ 4 ಕೋನಗಳು ರಚನೆ ಆಗಿರ್ತಾವ. ಒಟ್ಟಾರೆ 8 ಕೋನಗಳು ರಚನೆ ಆಗ್ತಾವ. ನಂತರ ಬಾಹ್ಯ ಕೋನಗಳು ಅಂತ ಬರ್ತವೆ. ಬಾಹ್ಯ ಅಂದ್ರೆ ಹೊರಗಿನ ಕಡೆ ಇರುವಂತಹ ಒಂದು ಕೋನಗಳು. ಹೌದಾ? ಆಂತರಿಕ ಕಡೆ ಇರುವುದು ಕೋನಗಳಿಗೆ ಅಂತರ ಕೋನಗಳು, ಹೊರಗಿನ ಕಡೆ ಇರುವಂತಹ ಒಂದು ಕೋನಗಳಿಗೆ ಬಾಹ್ಯ ಕೋನಗಳು. ಬಾಹ್ಯ ಅಂದ್ರೆ ಇವೇನ್ ನೋಡ್ಲಿಕ್ಕತ್ತಿರ ಮೇಲಿಂದು ಈ ಕಡೆ, ಇವಕ್ಕೆ ನಾವ್ ಏನಂತ ಕರಿತೀವಿ? ಬಾಹ್ಯ ಕೋನಗಳು ಅಂತ ಕರಿತೀವಿ. ನಂತರ ಅನುರೂಪ ಕೋನಗಳ ಜೋಡಿ ಅಂತ ಬರ್ತವೆ. ಅನುರೂಪ ಕೋನಗಳ ಜೋಡಿ ಅಂದ್ರೆ ಯಾವ್ಯಾವು? ಮೊದಲಿಗೆ ಇವಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು? ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತಾನು ಹೇಳ್ತೀವಿ. ಯಾವ್ಯಾವು ಅಂದ್ರೆ, ಇದೇನ್ A2 ನೋಡ್ಲಿಕ್ಕತ್ತಿರಲ್ಲ, ಇದು ಇರಬಹುದು. ನಂತರ ಇದು ಈ ಕಡೆ ಇಲ್ಲಿ ಬರುವಂತಹ ಒಂದು ಕೋನ, ಇವೇನು ಮೊದಲನೇ ಜೋಡಿ. ನಂತರ ಎರಡನೇ ಜೋಡಿ ಇದು ಯಾವ್ದಂತಂದ್ರೆ, ಈ ಒಂದು A1 ಏನ್ ನೋಡ್ಲಿಕ್ಕತ್ತಿರಲ್ಲ, ಇದು ಮತ್ತು ಇದು, ಇವಕ್ಕೆ ನಾವ್ ಏನಂತ ಕರಿತೀವಿ? ಅನುರೂಪ ಕೋನಗಳ ಜೋಡಿ ಅಂತ ಕರಿತೀವಿ. ಇವು ಏನಿರ್ತಾವೆ ಅಂದ್ರೆ ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ. ಇಲ್ಲಿ ನೀವು ಗಮನ ಕೊಟ್ರೆ ಈ ಒಂದು ಕೋನದ ಶೃಂಗ ಬೇರೆ, ಈ ಒಂದು ಕೋನದ ಶೃಂಗ ಬೇರೆ. ಹೌದಾ? ಅದೇ ರೀತಿ ಈ ಒಂದು ಕೋನದ ಶೃಂಗ ಬೇರೆ, ಈ ಒಂದು ಕೋನದ ಶೃಂಗ ಬೇರೆ. ಸೊ ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ. ಛೇದಕದ ಒಂದೇ ಪಾರ್ಶ್ವದಲ್ಲಿ ಇರುತ್ತದೆ ಮತ್ತು ಅವು ಎರಡು ರೇಖೆಗಳಿಗೆ ಸಂಬಂಧಿಸಿದಂತೆ ಅನುರೂಪ ಸ್ಥಾನಗಳಿರುತ್ತವೆ. ಅಂದ್ರೆ
ಒಂದು ಮೇಲೆರೆ ಇರಬಹುದು, ಕೆಳಗಡೆ ಇರಬಹುದು, ಎಡಕ್ಕರೆ ಇರಬಹುದು, ಬಲಕ್ಕರೆ ಇರಬಹುದು. ಆದ್ರೆ ಇವ್ ಎರಡು ರೇಖೆಗೆ ಸಂಬಂಧಪಟ್ಟದ್ದೇ ಇರ್ತದೆ ಅದು. ಹೌದೋ ಇಲ್ವೋ? ಹೌದಾ? ಸೊ ಹಾಗಾಗಿ ಬೇರೆ ಬೇರೆ ಶೃಂಗಗಳನ್ನ ಹೊಂದಿರ್ತವೆ. ಇವಕ್ಕೆ ಏನಂತ ಕರಿತೀವಿ ನಾವು? ಇವಕ್ಕೆ ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ನಂತರ ಅಂತರ ಪರ್ಯಾಯ ಕೋನಗಳ ಜೋಡಿ ಅಂತ ಬರ್ತದೆ. ಅಂತರ ಪರ್ಯಾಯ ಕೋನಗಳ ಜೋಡಿ. ಅಂತರ ಪರ್ಯಾಯ ಕೋನಗಳ ಜೋಡಿ ಅಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತೀವಿ. ಅವ್ ಯಾವ್ಯಾವು? ಇಲ್ಲಿ ಏನ್ ನೋಡ್ಲಿಕ್ಕತ್ತಿಲ್ಲ ನೀವು? ಈ ಒಂದು ಕೋನ ಇರಬಹುದು ಮತ್ತು ಈ ಒಂದು ಕೋನ. ಇವೇನಿರ್ತಾವ ಇವಕ್ಕೆ ನಾವು ಅಂತರ ಪರ್ಯಾಯ ಕೋನಗಳ ಜೋಡಿ. ಯಾಕಂದ್ರೆ ಇವೇನಿರ್ತಾವೆ ಆ ಒಂದು ಛೇದಕದ ಒಳಗಿನ ಕಡೆ ಇರ್ತಾವೆ. ಒಳಗಿನ ಕಡೆ ಈ ಒಂದು ಗೆರೆಗಳ ರೇಖೆಗಳ ಒಳಗಿನ ಕಡೆ ಏನಿರ್ತಾವೋ ಇವು ಕೋನಗಳ ರಚನೆ ಆಗಿರ್ತಾವೆ. ಮತ್ತು ಇಲ್ಲಿ ಏನಿರ್ತಾವೆ ಇವು ಅಲ್ಟರ್ನೇಟ್ ಅಂತ ನಾವೇನ್ ಹೇಳ್ತೀವಿ, ಪರ್ಯಾಯ ಕಡೆ ಇರ್ತಾವ. ಹೌದಾ? ಬಾಜು ಬಾಜು ಇರ್ತಾವ. ಇದೊಂದ್ ಕಡೆ ಇದೊಂದ್ ಬಾಜು. ಹಾಗಾಗಿ ಅವನ್ನ ಅಂತರ ಪರ್ಯಾಯ ಕೋನಗಳ ಜೋಡಿ ಅಂತ ಹೇಳ್ತೀವಿ. ಬಾಜು ಬಾಜು ಅಂದ್ರೆ ಹೀಗಲ್ಲ, ಈ ರೀತಿ. ಹೌದಾ? ನಂತರ ಈ ಕಡೆ. ಹೌದಾ? ಇದು ಕೂಡ ಎರಡನೇ ಜೋಡಿ. ನಂತರ ಅಂತರ ಪರ್ಯಾಯ ಬಾಹ್ಯ ಪರ್ಯಾಯ ಕೋನಗಳ ಜೋಡಿ ಅಂತ ಬರ್ತವೆ. ಬಾಹ್ಯ ಪರ್ಯಾಯ ಕೋನಗಳ ಜೋಡಿ ಅಂದ್ರೆ ಹೊರಗಿನ ಕಡೆ ಇರುವಂತಹ ಒಂದು ಕೋನಗಳ ಜೋಡಿ. ಅಂದ್ರೆ ಈ ಕಡೆ ಹೊರಗಿನ ಕಡೆ ಇರುವಂತಹ ಒಂದು ಕೋನಗಳ ಜೋಡಿ. ಅವು ಯಾವ್ಯಾವು ಅಂದ್ರೆ ಮೊದಲಿಗೆ ಈ ಒಂದು ಕೋನ ಮತ್ತು ಈ ಒಂದು ಕೋನ. ನಂತರ ಈ ಒಂದು ಕೋನ, ಈ ಒಂದು ಕೋನ. ಹೌದಾ? ಈ ರೀತಿ ಹೊರಗಿನ ಕಡೆ ಅವು ರಚನೆ ಆಗಿರ್ತವೆ. ಹೌದಾ? ಸೊ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ ಕೋನಗಳ ಜೋಡಿ ಯಾವ್ಯಾವು? ಇವು ಯಾವಂದ್ರೆ ಇವು ಮೂರು ಮತ್ತು ಈ ಕಡೆದು ಒಂದು ಕೋನ, ನಂತರ ಇದು ಮತ್ತು ಇವು. ಹೌದಾ? ಈ ಒಂದು ಜೋಡಿಗಳಾದವು. ಹೌದಾ? ಸೊ ಈ ಒಂದು ಛೇದಕ 2 ಅಥವಾ 3 ರೇಖೆಗಳನ್ನು ಛೇದಿಸಿದಾಗ ಇಷ್ಟು ರೇಖೆ ಏನಾಗಿರ್ತವೆ, ಇಷ್ಟು ಕೋನಗಳ ಒಂದು ರಚನೆ ಆಗಿರ್ತವೆ ಮಕ್ಕಳೇ. ಇವಕ್ಕೆ ನಾವು ಅಂತರ ಕೋನಗಳು, ಬಾಹ್ಯ ಕೋನಗಳು, ಅನುರೂಪ ಕೋನಗಳು, ಅಂತರ ಪರ್ಯಾಯ ಕೋನಗಳು, ಬಾಹ್ಯ ಪರ್ಯಾಯ ಕೋನಗಳು, ನಂತರ ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಅಂತರ ಕೋನಗಳ ಜೋಡಿ ಅಂತನೂ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಆ ಏನಿದೆ ಸಮಾಂತರ ರೇಖೆಗಳನ್ನ ಈ ಛೇದಕ ಛೇದಿಸಿದಾಗ ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಕಳೇ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.